ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಹಾ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರೆ, ಇವತ್ತು ಅಂದ್ರೆ GT ಗೆದ್ದ ನಂತರ ನಮ್ಮ RCB ತಂಡಕ್ಕೆ ಎಷ್ಟು ದೊಡ್ಡ ಲಾಭ ಆಯಿತು, CSK ಅವರಿಗೆ ನಾವು ಸೋಲಿಸಬೇಕಾದ್ರೆ ಇನ್ನು ಏನು ಮಾಡಬೇಕು, ನಮ್ಮ RCB ತಂಡ ಪ್ಲೇ ಆಫ್ಗೆ ಹೋಗಬೇಕಾದ್ರೆ ಏನು ಮಾಡಬೇಕು, ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಹಾಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಆದ್ರೆ ನಾವು ಮೋಟಿವೇಶನ್ ಮಾಡಿದ್ರೆ ನಾವು ವಿಡಿಯೋ ಲೈವ್ ಆಗಿ ವಿಡಿಯೋ ತರಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ, ಈಗಾಗಲೇ ವಿಷಯದ ಬಗ್ಗೆ ನೋಡ್ಕೊಂಡು ಬರೋಣ. ಮೊದಲ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾರೆ GT ತಂಡ. ಇವ್ರು ಗೆದ್ದಿರೋದು ನಮಗಂತೂ ಖುಷಿ ಆಗ್ತಾ ಇದೆ. 35 ರನ್ಗಳಿಂದ ಗೆದ್ದಿದ್ದಾರೆ. ಇನ್ನೂ ಬಿಗ್ ಸ್ಕೋರ್ ಗೆಲ್ಲಬೇಕಾಗಿತ್ತು, ಆದ್ರೂ ಕೂಡ ಪರವಾಗಿಲ್ಲ. 35 ರನ್ಗಳಿಂದ ಗೆದ್ದು ನಮ್ಮ RCB ತಂಡಕ್ಕೆ ಕೊಡುಗೆ ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅವರಂತೂ ಹೋಗಿದ್ದಾರೆ ಮನೆಗೆ. ಇವಾಗ CSKಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ CSK ಇನ್ನೂ 2 ಪಂದ್ಯ ಬಾಕಿ ಇದಾವೆ ಅವರಿಗೆ. ಹಾಗಾಗಿ ಅವರು ಕೂಡ 2 ಪಂದ್ಯ ಗೆದ್ರೇನೆ ಕ್ವಾಲಿಫೈ ಆಗ್ತಾರೆ, ಇಲ್ಲಾಂದ್ರೆ ಅವರು ಕೂಡ ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ, ಮೊದಲ ಬ್ಯಾಟಿಂಗ್ ಮಾಡಿದ GT ತಂಡ ಸಖತ್ತಾಗಿ ಅಂದ್ರೆ 231 ರನ್ ಮಾಡ್ತಾರೆ. ಇವರು ಸಖತ್ತಾಗಿ ಬ್ಯಾಟಿಂಗ್. ಓಪನರ್ 210 ರನ್ ಪಾರ್ಟ್ನರ್ಶಿಪ್ ಓಪನಿಂಗ್ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಅವರು ಒಟ್ಟಾರೆಯಾಗಿ 6 6 9 ಬೌಂಡ್ರಿ ಮುಖಾಂತರ 255 ಎಸೆತಗಳಲ್ಲಿ 104 ರನ್ ಮಾಡ್ತಾರೆ. ಆದರೆ ಸುದರ್ಶನ್ ಅವರು 7 6 5 ಬೌಂಡ್ರಿ ಮುಖಾಂತರ 103 ರನ್ ಮಾಡ್ತಾರೆ. ಇವರು 51 ಎಸೆತಗಳಲ್ಲಿ ಆಡ್ತಾರೆ ಅಂತ ಹೇಳ್ಬೋದಾಗಿದೆ. ಈ ಎರಡು ಬ್ಯಾಟ್ಸ್ಮನ್ ಚೆನ್ನೈ ಸೂಪರ್ ಕಿಂಗ್ಗೆ ಚಿಂದಿ ಚಿತ್ರಾನ್ನ ಮಾಡಿಬಿಟ್ರು ಅಂತ ಹೇಳ್ಬೋದಾಗಿದೆ. ಇದನ್ನು ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗು ಒಟ್ಟಾರೆಗೆ 190+ ರನ್ ಮಾಡ್ತಾರೆ, ಆದ್ರೂ ಕೂಡ ಸೋಲು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಡೇರಿಯಲ್ ಮಿಚೆಲ್ ಮತ್ತು ಮೊಯಿನ್ ಅಲಿ ಅವರು ಸಖತ್ತಾಗಿ ಆಡ್ತಾ ಇದ್ರು, ಅವರಿಗೆ ಔಟ್ ಮಾಡ್ತಾರೆ. ಔಟ್ ಆದ ನಂತರ ಆಮೇಲೆ ಚೆನ್ನೈ ಜಡೇಜಾ ಔಟ್ ಆಗ್ತಾರೆ. ಧೋನಿ 3 ಸಿಕ್ಸರ್ ಹೊಡೆದ್ರು ಕೂಡ 35 ರನ್ಗಳಿಂದ ಸೋಲು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ರನ್ ರೇಟ್ ಕೂಡ ಕಡಿಮೆ ಆಗಿದೆ, 4+ ಅದೇ. ಇವಾಗ ನಮ್ಮ RCB 200+ ಇದೆ. ಹಾಗಾಗಿ ಇವಾಗ 217 ಇದೆ, ಅವ್ರದ್ದು 419 ರನ್ ರೇಟ್ ಕೂಡ ಆಗಿದೆ ಅಂತ ಹೇಳ್ಬೋದಾಗಿದೆ. ಅವರು ಕೂಡ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ KKR ಇದ್ದಾರೆ, ಇವರು 16 ಪಾಯಿಂಟ್. ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ಇದೆ. ಈ ರಾಜಸ್ಥಾನ ಅಂದ್ರೆ ನಾಳೆ ನಡೀತಾ ಇರೋದು ಪಂದ್ಯ ಚೆನ್ನೈ ವಿರುದ್ಧನೇ ಇದೆ. ಈ ಪಂದ್ಯ ಗೆಲ್ಲಬೇಕು ಸ್ನೇಹಿತರೆ. ಈ ಪಂದ್ಯ ಗೆದ್ರೆ ಹೇಳ್ತೀವಿ ನಾವು, ನಾಳಿನ ಪಂದ್ಯ ಮೇಲೆ ಡಿಸೈಡ್ ಆಗುತ್ತೆ ನಮ್ಮ RCB ತಂಡ. ಹಾಗಾಗಿ ನಾಳಿನ ಪಂದ್ಯ ಇಂಪಾರ್ಟೆಂಟ್. ಇವತ್ತು ಮುಂಬೈ ಮತ್ತು ಕೋಲ್ಕತ್ತಾ ಇದೆ. ಇವತ್ತು ಏನು ಪರವಾಗಿಲ್ಲ, ಯಾರು ಗೆದ್ರು ನಮ್ಗೆ ಏನೂ ಆಗಲ್ಲ, ಆದ್ರೂ ಕೂಡ ನಾಳಿನ ಪಂದ್ಯ ಇಂಪಾರ್ಟೆಂಟು. CSK ಸೋಲ್ಬೇಕು ಸ್ನೇಹಿತರೆ. ಆದ್ರೆ ಇನ್ನೂ ಎರಡು ತಂಡ ಇದೆ. ಇವಾಗ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ, SRH ಇದ್ದಾರೆ. 4ನೇ ಸ್ಥಾನದಲ್ಲಿ CSK ಬಂದು ಕೂತಿದ್ದಾರೆ. 5ನೇ ಸ್ಥಾನದಲ್ಲಿ ಡೆಲ್ಲಿ ಇದೆ. 6ನೇ ಸ್ಥಾನದಲ್ಲಿ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಇದೆ. ಈ ಲಕ್ನೋ ಸೂಪರ್ ಜೈಂಟ್ಸ್ 2 ಪಂದ್ಯ ಇದೆ, ಡಿಲ್ಲಿಗೆ ಕೂಡ 2 ಪಂದ್ಯ ಇದೆ. ಈ ಎರಡಕ್ಕೂ ಕೂಡ ಸೋತ್ರೆ, 2ರಲ್ಲಿ 1 ಸೋತ್ರೆ ಅವರು ಆರಾಮಾಗಿ ಪಕ್ಕಾ ನಾವು RCB ತಂಡ ಪ್ಲೇ ಆಫ್ಗೆ ಹೋಗುತ್ತೆ. ಅದು 14 ಪಾಯಿಂಟ್ಗಳಿಂದ ಪ್ಲೇ ಆಫ್ಗೆ ಹೋಗುತ್ತೆ ಅಂತ ಹೇಳ್ಬೋದಾಗಿದೆ. ನಮ್ಮ RCB ತಂಡ ಪ್ಲೇ ಆಫ್ಗೆ ಹೋಗಬೇಕಾದ್ರೆ ಡೆಲ್ಲಿ ವಿರುದ್ಧ ಇದೆ ಸ್ನೇಹಿತರೆ. ಇಲ್ಲಿ ನೋಡುವ 12ನೇ ತಾರೀಕಿಗೆ ಡೆಲ್ಲಿ ವಿರುದ್ಧ ಇದೆ. ಈ ಪಂದ್ಯ ಇಂಪಾರ್ಟೆಂಟ್ ಆದಂತ ಪಂದ್ಯ, ಅಗ್ನಿ ಪರೀಕ್ಷೆ ಅಂತ, ಡೂ ಆರ್ ಡೈ ಅಂತ ಹೇಳ್ತಿರಲ್ಲ, ಈ ರೀತಿಯಾಗಿ ಆ ಪಂದ್ಯ ಇರುತ್ತೆ. ಆ ಪಂದ್ಯ ಪಕ್ಕ ನಾವು ಗೆಲ್ತೀವಿ. ಯಾಕಂದ್ರೆ ನಮ್ಮ RCB ತಂಡ ಇವಾಗ ಲಯ ಕಂಡುಕೊಂಡಿದ್ದಾರೆ. 4 ಗೆಲುವು ನಮ್ಮ RCB ತಂಡಕ್ಕೆ ಅಂತ ಹೇಳ್ಬೋದಾಗಿದೆ. ಪಕ್ಕ RCB ಪ್ಲೇ ಆಫ್ಗೆ ಹೋಗ್ತಾರಾ ಅಥವಾ ಹೋಗಲ್ವಾ ಎಂಬ ಕೂಡ ಕಮೆಂಟ್ ಮಾಡ್ರಿ. ನನ್ನ ಪ್ರಕಾರ ಪಕ್ಕ ಹೋಗ್ತಾರೆ. ಇವಾಗ ನಾವು 7ನೇ ಸ್ಥಾನದಲ್ಲಿ ಇದ್ದೀವಿ. 8ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಪಂಜಾಬ್ ಇದೆ. 9ನೇ ಸ್ಥಾನದಲ್ಲಿ GT ಇದೆ. ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಇವಾಗ ನೋಡ್ಬೋದು ಮುಂಬೈ. ನಿನ್ನೆ ಕೊನೆ ಸ್ಥಾನಕ್ಕೆ ಮುಂಬೈ ಎಂಟ್ರಿ ಕೊಟ್ಟಿದ್ದಾರೆ. ಏನಂತೀರಿ ಅಂದ್ರೆ ನಮ್ಮ RCB ತಂಡದ ಹಣೆ ಬರ ಇವಾಗ ಚೆನ್ನೈ ರಾಜಸ್ಥಾನ ಕೈಯಲ್ಲಿ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರು ಕೂಡ ಇವಾಗ ರಾಜಸ್ಥಾನ ಕೈಯಲ್ಲಿ ಗೆದ್ರು ಕೂಡ ಮುಂದೆ ನಾವು ಕೊನೆಯ ಪಂದ್ಯ ಆಡ್ತೀವಿ CSK ವಿರುದ್ಧ. ಡೆಲ್ಲಿ ವಿರುದ್ಧ ಗೆದ್ದಿವಿ ಅಂತ ರನ್ ರೇಟ್ಲಿಂದ ಗೆಲ್ಲಬೇಕು. CSK ಆಲ್ರೆಡಿ ಸೋತಿದೆ. ಆ ಗೆದ್ರು ಒಂದು ವೇಳೆ ರಾಜಸ್ಥಾನ ಜೊತೆ ಗೆದ್ರು ನಮ್ಮ RCB 18ನೇ ತಾರೀಕಿಗೆ RCB ಜೊತೆ ಫೈಟ್ ಮಾಡಬೇಕಾಗುತ್ತೆ. ಅವತ್ತು ಡೂ ಆರ್ ಡೈ ಅಂತ ಹೇಳ್ಬೋದಾಗಿದೆ. ಅವತ್ತು ಪಕ್ಕ ನಾವು ರನ್ ರೇಟ್ಲಿಂದ ಗೆದ್ರೆ ಆರಾಮಾಗಿ 4ನೇ ಸ್ಥಾನಕ್ಕೆ ಕೂಡ್ತೀವಿ ಅಂತ ಹೇಳ್ಬೋದಾಗಿದೆ. ಏನಂತೀರಿ ಅಂದ್ರೆ RCB 4ನೇ ಸ್ಥಾನಕ್ಕೆ ಕೂಡ್ತಾರ ಅಥವಾ ಕೂಡಲ್ಲ ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದರೆ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡ್ರಿ. ಧನ್ಯವಾದ.